ಚಲನಚಿತ್ರ ವೀಕ್ಷಣೆ ಕುರಿತಾಗಿ ಎರಡು ಮಾತುಗಳನ್ನ ಹೇಳಬೇಕು ಅಂತ ಹೇಳಿ ಈ ಒಂದು ಚಲನಚಿತ್ರ ಮಂದಿರದ ಅಧ್ಯಕ್ಷರಾದಂತಹ ಶ್ರೀಯುತ ಹಿರೇರೆಡ್ಡಿ ಅವರಲ್ಲಿ ನಾನು ವಿನಂತಿಯನ್ನ ಮಾಡ್ತೀನಿ. ಎಲ್ಲ ನನ್ನ ಸಹೋದರಿಗೂ ನನ್ನ ನಮಸ್ಕಾರಗಳನ್ನು ಹೇಳುತ್ತಾ, ಇವತ್ತ ಕೇರಳ 2 ಅಂತ ಹೇಳಿ ಒಂದೇನು ಹಿಂದಿ ಪಿಕ್ಚರ್ ಉದ್ಘಾಟನೆ ಆಗಿದೆ. ಆಗತ್ತು ಸದ್ಯಕ್ಕೆ ಇದು ಪಿಕ್ಚರ್ ನೋಡ್ಬೇಕು. ಯಾಕಂದ್ರೆ ನಮ್ಗೆಲ್ಲಾ ಹಿಂದೂಗಳು ಜಾಗೃತ ಆಗ್ಬೇಕಾಗೈತಿ. ನಾವ್ ಎಷ್ಟು ಹಿಂದೂಗಳು ಒಕ್ಕಟ್ಟಾಕಿವಿ ಅಂತಂದ್ರೆ ನಮ್ಗೆ ಏನೈತಿ ಒಂದು ದೇಶ ಸುಭದ್ರ ಆಕತಿ. ಅದಕ್ಕೆ ನಾವೆಲ್ಲರೂ ಕೂಡ ಒಕ್ಕಟ್ಟಾಗೋನು ಮತ್ತು ಹಿಂದೂ ಧರ್ಮದ ಪ್ರಚಾರ ಮಾಡೋನು. ಮತ್ತು ನಮ್ಮ ರಾಮದುರ್ಗ ತಾಲೂಕಾ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗದ ವತಿಯಿಂದ ಇವತ್ತು ಶ್ರೀನಿವಾಸ ಚಿತ್ರಮಂದಿರದಲ್ಲಿ ಈ ಕೇರಳ ಸ್ಟೋರಿ 2 ಭಾಗ ಉಚಿತವಾಗಿ ಪ್ರದರ್ಶನವಿರುತ್ತದೆ. ಈ ಒಂದು ಚಲನಚಿತ್ರ ವೀಕ್ಷಣೆ ಮಾಡಲಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳು ಪುರುಷರು ಎಲ್ಲರೂ ಬಂದಿದ್ದಾರೆ. ನಮಗೆ ಬಹಳ ಸಂತೋಷ ಅನಿಸ್ತದೆ. ನಾವು ಕಳೆದ ಜೈ ಶ್ರೀರಾಮ್. ಇಂದು ರಾಮದುರ್ಗ ನಗರದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ಕೇರಳ ಸ್ಟೋರಿ 2 ಭಾಗವನ್ನ ನಮ್ಮ ಎಲ್ಲ ಮಾತೆಯರು ಯುವತಿಯರು ಎಲ್ಲರೂ ನೋಡಬೇಕು. ಇದರಿಂದ ನಮ್ಮ ಹಿಂದೂ ಸಮಾಜ ಜಾಗೃತ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ನಮ್ಮೆಲ್ಲ ಕಾರ್ಯಕರ್ತರು ಪ್ರಯತ್ನವನ್ನು ಮಾಡಿ ಇವತ್ತು ಅದ್ದೂರಿಯಿಂದ ಇದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಗದಗದ ಅಧ್ಯಕ್ಷರಾದಂತ ಪ್ರಕಾಶ್ ಸುರೇಬ್ ಅವರೇ ಹಾಗೂ ಎಲ್ಲ ಹಿಂದೂ ಕಾರ್ಯಕರ್ತರೇ, ನಿಜವಾಗ್ಲೂ ಈ ಒಂದು ಕೇರಳ ಸ್ಟೋರಿ ಉದ್ದೇಶ ಇಷ್ಟೇ. ನಮ್ಮ ಭಾರತದಲ್ಲಿ ಈ ಒಂದು ಹಿಂದೂಗಳ ಒಂದು ನಡೀತಾ ಇದೆ. ಆ ಒಂದು ಅನೇಕ ಕೆಟ್ಟ ಘಟನೆಗಳನ್ನ ನಾವು ನೆನೆಸ್ಕೊಂಡಾಗ ಬಹಳ ಮನಸ್ಸಿಗೆ ನೋವಾಗ್ತದೆ. ಕೆಲವೊಂದಷ್ಟು ಮಂದಿ ಅಂದ್ರೆ ಹಿಂದೂ ಯುವತಿಯರನ್ನೇ ಟಾರ್ಗೆಟ್ ಮಾಡಿ ಆ ಒಂದು ಮತಾಂತರ ಮಾಡುವರಾಗಲಿ ಇಂಥ ಒಂದು ನಮ್ಮ ಭಾರತ ದೇಶದಲ್ಲಿ ನಡೀತಾ ಇದೆ. ಈ ಒಂದು ಕೇರಳ ಸ್ಟೋರಿ ಈ ಯುವತಿಯರು, ನಮ್ಮ ಹಿಂದೂ ಯುವತಿಯರು ಎಚ್ಚೆತ್ತುಕೊಳ್ಳಬೇಕು. ವಿಶ್ವ ಹಿಂದೂ ಪರಿಷತ್ ಬಜರಂಗದ ದಿನಾಂಕ 16ರಂದು ಶ್ರೀನಿವಾಸ ಚಿತ್ರಮಂದಿರದಲ್ಲಿ ಕೇರಳ 2 2ನೇ ಭಾಗದ ಪ್ರದರ್ಶನ. ರಾಮದುರ್ಗ ತಾಲೂಕಿನ ಹಿಂದೂ ಬಾಂಧವರು, ಹಿಂದೂ ಸಮಾಜದ ಎಲ್ಲ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ದೇಶಾದ್ಯಂತ ನಡೆಯುತ್ತಿರುವ ಲವ್ ಜಿಹಾದ್ ಘಟನೆಯ ಬಗ್ಗೆ ವಿಸ್ತಾರವಾಗಿ ಚಿತ್ರಿಸಿರುವ ಈ ಪಿಕ್ಚರ್ ತಂಡಕ್ಕೂ ಹಾಗೂ ಈ ತಾಲೂಕಿನ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಬಂದು, ಯಾಕಂದ್ರೆ ಈಗ ನೈಜವಾದ ಘಟನೆ ಇದೆ. ಇವತ್ತು ಉತ್ತರ ಪ್ರದೇಶ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಪಶ್ಚಿಮ ಬಂಗಾಳ ಇರ್ಬೋದು, ಕೇರಳ ಇರ್ಬೋದು, ಕರ್ನಾಟಕದಲ್ಲಿ ಅನೇಕ ತಾಲೂಕುಗಳಲ್ಲಿ ಲವ್ ಜಿಹಾದ್ ಪ್ರಕರಣಗಳು ಅದೇ ರೀತಿ ನಮ್ಮ ತಾಲೂಕಿನಲ್ಲಿ ಹೆಚ್ಚೆಚ್ಚಾಗಿ ನಡೀತಿದೆ. ಅದರ ಜಾಗೃತಿಗಾಗಿ ಈ ಪಿಕ್ಚರ್ ಅನ್ನ ಒದಗಿಸಿಕೊಟ್ಟಿದ್ದಾರೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಯತಾಂ ಧರ್ಮ ಸಂಸ್ಥಾಪನಾಯ ಸಂಭವಾಮಿ ಯುಗೇ ಯುಗೆ ಎಂದು ಶ್ರೀಕೃಷ್ಣ ಪರಮಾತ್ಮ ಧರ್ಮ ರಕ್ಷಣೆಗಾಗಿ ನಿಂತಂತೆ ಇಂದಿನ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ಸಹೋದರರು ಪ್ರತಿ ಮನೆಯಲ್ಲಿ ಸ್ವಯಂ ಸೇವಕರಾಗಿ ಶ್ರೀ ಕೃಷ್ಣ ಪರಮಾತ್ಮನಂತೆ ನಮ್ಮ ಹಿಂದೂ ಕಂಡ ಸನಾತನಿಯರನ್ನು ರಕ್ಷಿಸಲು ನಿಂತಿರುವ ಏಕೈಕ ಬೆನ್ನೆಲುಬುಗಳು ಹಾಗೂ ಹಿಂದೂ ಧರ್ಮದ ಸಂಸ್ಥಾಪಕರು ಎಂದೇ ಹೇಳಲು ಇಷ್ಟಪಡುತ್ತೇನೆ. ನಮ್ಮ ಹಿಂದೂ ಧರ್ಮ ಉಳಿವಿಗಾಗಿ ಕೇರಳ ಸ್ಟೋರಿ ಪಾರ್ಟ್ 2 ಮಾಡಿದಾರ. ಪ್ರತಿಯೊಂದು ಮನೆಯ ಹೆಣ್ಣು ಮಗುನು ಈಗ ನಡೆಯುತ್ತಿರುವಂತಹ ಶೋಷಣೆ ಹಾಗೂ ಅತ್ಯಾಚಾರಗಳಿಂದ ದೂರ ಬಂದು ಈ ಕೇರಳ ಪಾರ್ಟ್ 2 ಸ್ಟೋರಿ ನೋಡಿ ಎಷ್ಟೋ ಮನೆಯ ಹಿಂದೂ ಸಮಾಜದ ಹೆಣ್ಮಕ್ಳು ಉದ್ಧಾರವಾಗಿ ನಮ್ಮ ಹಿಂದೂ ಸನಾತನ ಗ್ರಂಥ ಹಿಂದುತ್ವವನ್ನ ಬೆಳೆಸಿ ಪ್ರತಿಯೊಂದು ಮನೆಯಾಗ ಕೇವಲ ಪುರುಷರು ಮಾತ್ರ ಸ್ವಯಂ ಸೇವಕರಲ್ಲ, ಪ್ರತಿಯೊಂದು ಹೆಣ್ಣು ಬನಾವೋ ಬೇಟಿಕೋ ಶೇರ್ ಅಂದ ಹಾಗೆ ಹೆಣ್ಣು ಮಗನು ಹುಲಿಯಂತೆ ಬಂದು ಸ್ವಯಂ ಸೇವಕರಾಗಿ ನಿಂತು ಹಿಂದುತ್ವದಲ್ಲಿ ನಮ್ಮದು ಒಂದು ಸಣ್ಣ ಪರಿಚಯ ಹಾಗೂ ಸಣ್ಣ ಪಾತ್ರ ಇರ್ಲಿ ಅಂತ ಕೇರಳ ಪಾರ್ಟ್ 2 ಸ್ಟೋರಿ ನೋಡಿ ಪ್ರತಿಯೊಂದು ಹೆಣ್ಮಗುನು ತಿಳ್ಕೊಂಡು ಪ್ರತಿ ಮನೆಯೂ ದೀಪವಾಗಿ ಬೆಳಗ್ಲಿ, ನಮ್ಮ ಹಿಂದುತ್ವ ಹಿಂದೂ ಧರ್ಮ ಉಳಿಸಿ. ಕೃಷ್ಣಾರ್ಪಣ. ಮತ್ತು ವಿಶ್ವ ಹಿಂದೂ ಪರಿಷತ್ನಿಂದ ಈ ಕೇರಳ ಸ್ಟೋರಿ ಭಾಗ 2 ಸಿನಿಮಾವನ್ನ ಉಚಿತವಾಗಿ ನಾವು 4 ಪ್ರದರ್ಶನವಾಗಿ ಇವತ್ತು ತೋರಿಸ್ತಾ ಇದ್ದೀವಿ. ಅದಕ್ಕಾಗಿ ಎಲ್ಲ ಮಾತೆಯರು, ಮಹಿಳೆಯರು, ವಿದ್ಯಾರ್ಥಿನಿಯರು ಬಂದು ನೋಡಿ ಹಿಂದುತ್ವವನ್ನ ಉಳಿಸಿ, ಹಿಂದುತ್ವವನ್ನು ಬೆಳೆಸಿ ಎಂದು ನಾನು ಕೇಳಿಕೊಳ್ಳುತ್ತೇನೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಇವತ್ತಿನ ದಿವಸ ರಾಮದುರ್ಗ ನಗರದಲ್ಲಿ ಹಿಂದೂ ಪರಿಷತ್
ಮತ್ತು ಬಜರಂಗ ದಳದ ಇಂದು ನಾವು ರಾಮಪುರ ನಗರದಲ್ಲಿ ಕೇರಳ ಪಾರ್ಟ್ 2 ಅಂತ ಚಲನಚಿತ್ರವನ್ನು ಅಂದ್ರೆ ಒಂದು ನಮ್ಮ ಭಾರತ ದೇಶದಲ್ಲಿ ಹಿಂದೂ ಧರ್ಮದ ವಿಷಯದ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು ಹಾಗೂ ತಾಂತ್ರಿಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ತೊಂದರೆ ಆಗಬಾರದು ಹಾಗೂ ಅದರ ಬಗ್ಗೆ ಹೆಣ್ಣುಮಕ್ಕಳು ಮತ್ತು ಮಾತೆಯರು ಜಾಗೃತಿ ವಹಿಸಬೇಕು. ಈ ಚಲನಚಿತ್ರವನ್ನು ರಾಮಪುರ ನಗರದ ಶ್ರೀನಿವಾಸ್ ಚಿತ್ರಮಂದಿರದಲ್ಲಿ 4 ಆಟಗಳನ್ನು ನಾವು ಏರ್ಪಡಿಸಲಾಗಿದ್ದು ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಮಾತೆಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕೇರಳ ಪಾರ್ಟ್ 2 ಚಿತ್ರವನ್ನು ಎಲ್ಲ ಮಹಿಳೆಯರು ವೀಕ್ಷಿಸಿ ನಮ್ಮ ಭಾರತ ದೇಶದ ಎಲ್ಲ ಮಹಿಳೆಯರಿಗೆ ಒಂದು ಗೌರವವನ್ನು ತಂದುಕೊಡಬೇಕು.